ಏನಂದ್ರೆ ನಾಳೆ ಆನಿವರ್ಸರಿ, ನಮ್ದು 3ನೇ ವರ್ಷದ ಆನಿವರ್ಸರಿ. ನೋಡಿ ಮೇಡಮ್ ಅವರು ಪಿಲ್ಲೋನ್ ಇಲ್ಲಿ ಇಟ್ಟಿದ್ದಾರೆ. ಇದು ಚಂಡಿ 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 ಉಂಟು ಮಾರೆ. ಕೇಕ್ ತಿನ್ನಿ ಹೀಗೆ ಆಗ್ತದೆ. ಹಾಯ್, ಎಲ್ಲರಿಗೂ ನಮಸ್ಕಾರ. ಮತ್ತೆ ಹೇಗಿದ್ದೀರಾ? ನಮ್ಮ ಶ್ರೀಲಂಕಾದೆಲ್ಲ ಟ್ರಿಪ್ ಆಗಿ ಬಂದಿದ್ದೇವೆ ಮಾರೆ. ನಮ್ಮದು ವಿಡಿಯೋ ಇನ್ನೂ ಸಹ ಅಪ್ಲೋಡ್ ಆಗಲಿಲ್ಲ, ಆಗ್ತಾ ಇದೆ ಒಂದೊಂದೇ. ಅದರ ನಡುವಲ್ಲಿ ಒಂದು ವಿಡಿಯೋ ಮಾಡುವ ಅಂತ. ವಿಷಯ ಏನಂದರೆ ನಾಳೆ ಆನಿವರ್ಸರಿ, ನಮ್ಮದು 3ನೇ ವರ್ಷದ ಆನಿವರ್ಸರಿ. ಹಾಗೆ ಮೇಡಮ್ ಅವರು ಮಂಗಳೂರು ಹೋಗಿದ್ದಾರೆ ನಾಳೆ. ಆ್ಯಕ್ಚುಲಿ ಒಂದು ಏನಾದರೂ ನಮ್ಮದೊಂದು ಕೇಕ್ ಕಟ್ಟಿಂಗ್ ಆದರೂ ಮಾಡಬೇಕಲ್ಲ ಮಾರೆ ರಾತ್ರಿ. ಹಾಗೆ ಒಂದು ಕೇಕ್ ಒಂದು ಕೊಂಡೋಗುವ ಅಂತ. ಇನ್ನೂ ಹೋಗಲಿಲ್ಲ, ಈಗ ಮನೆಗೆ ಹೋಗಬೇಕು ಕೇಕ್ ತರಲಿಕ್ಕೆ. ನಮ್ಮದು ವಾಮಂಜೂರಲ್ಲಿ ಒಂದು ಬ್ರ್ಯಾನ್ಸ್ ಕೇಕ್ ಅಂತಿದೆ. ಬ್ರ್ಯಾನ್ಸ್ ಅವ್ರದ್ದು ನಾನು ನಾರ್ಮಲಿ ಅಲ್ಲೇ ಕೇಕ್ ತಗೊಳ್ಳೋದು, ಒಳ್ಳೇದಾಗ್ತದೆ ಕೇಕ್ ಅವ್ರದ್ದು. ಸೀದಾ ಈಗ ಮನೆಗೆ ಹೋಗಿ ಪುನಃ ರಿಟರ್ನ್ ಹೋಗ್ಬೇಕು. ನನಗೆ ಹೋಗಿ ಕೇಕ್ ತಗೊಂಡು ಬರುವ. ಈಗ ನಾನೊಂದು ವಾಮಂಜೂರಿ ಜಸ್ಟ್ ಒಂದು ಅಪ್ಪನನ್ನು ಬಿಟ್ಟು ಬರಲಿಕ್ಕೆ ಬಂದದ್ದು. ಅಪ್ಪ ಮತ್ತು ಅಮ್ಮನನ್ನೊಂದು ಅಂಗಡಿಗೆ ಬಿಟ್ಟು ಬಂದದ್ದು. ಈಗ ಸೀದಾ ಮನೆಗೆ ಹೋಗ್ತಿದ್ದೆ. ಮೊನ್ನೆ ಸ್ವಲ್ಪ ಕೆಲಸ ಮಾಡಿ ಮತ್ತೆ ಸೀದಾ ವಾಮಂಜೂರಿ ಹೋಗ್ಬೇಕು. ಇಲ್ಲಿ ಸ್ವಲ್ಪ ಟೈಟ್ ಜಾಗ ಜರ್ದಿದೆ ಸ್ವಲ್ಪ. ಮೊನ್ನೆದು ಮಳೆಗೆ ಇಲ್ಲಿ ಸ್ವಲ್ಪ ಎಲ್ಲ ಜರ್ದಿದೆ ಮಾರ. ನನ್ನ ಗಾಡಿ ಜಸ್ಟ್ ಪಾಸ್ ಆಗ್ತುಂಟು. ಹಾಗೆ ನಡುವಲ್ಲಿ ಕಟ್ ಮಾಡಿದ್ದು ವಿಡಿಯೋ. ಈಗ ಊಟ ಆಗಲಿಲ್ಲ ಮಾರ, ಊಟ ಮಾಡಬೇಕು. ಊಟ ಸಹ ಆಗಲಿಲ್ಲ. ಊಟ ಮಾಡಿ ಇನ್ನು ಮತ್ತೆ ಕೇಕ್ ತಗೊಂಡು ಹೋಗ್ಬೇಕು. ಕೇಕ್ ತಗೊಂಡು ರಾತ್ರಿ ನಮಗೆ ಗೊತ್ತಿಲ್ಲ ಕೇಕ್ ಕೊಂಡೋಗೋದು. ರಾತ್ರಿ 12 ಗಂಟೆ ಆಗ ಒಂದು ಕಟ್ ಮಾಡಬೇಕು. ಮೇಡಮ್ ಅವ್ರು ಎತ್ತಿರ್ತಾರೆ ನೋಡು. ಓಕೆ ಸರಿ, ಮನೆಗೆ ಬಂದೆ. ನೋಡುವ, ಸ್ವಲ್ಪ ಊಟ ಮಾಡಿ ಕೆಲಸ ಮಾಡಿ ಮತ್ತೆ ಸೀದಾ ಹೋಗುವ. ಮಂಗಳೂರಿಗೆ ಸಹ ಹೋಗ್ಲಿಕ್ಕುಂಟು. ಮಂಗಳೂರಿಗೆ ಹೋಗಿ ಮತ್ತೆ ಬರುವಾಗ ಕೇಕ್ ತಗೊಂಡು ಹಾಗೆ ಒಂದು ನಡುವಲ್ಲಿ ವೀಡಿಯೋ ಮಾತ್ರ. ನಮ್ಮ ಶ್ರೀಲಂಕಾದ್ದು ಸೀರೀಸ್ ಏನು ಆಗ್ತಿದೆ ಅದ್ರ ನಡುವಲ್ಲಿ ಒಂದಿದು ವೀಡಿಯೋ ಬರ್ತಿದೆ. ಓಕೆ ಸರಿ, ಹಾಗಾದರೆ ಇನ್ನು ಸೀದಾ ಶಾಪ್ ತೋರಿಸ್ತೇನೆ. ಒಳಗೆ ನನಗೆ ಸರಿ ಆಗೋದಿಲ್ಲ ವೀಡಿಯೋ ಮಾಡಲಿಕ್ಕೆ. ಕೇಕ್ ಅಲ್ಲಿ ಕೇಕ್ ಎಂತ ಅಂದರೆ ಸೂಪರ್ ಕೇಕ್ ಮಾತ್ರ. ಅದು ಇದೆಲ್ಲ ಒಳಗಿದ್ದು ಏನು ಹೇಳ್ತಾರೆ, ಕ್ರೀಮು ಬನ್ ಟೈಪ್ ಇದೆ ಅಲ್ಲ ಒಳಗೆ, ಅದೆಲ್ಲ ಸೂಪರ್ ಸಾಫ್ಟ್ ಆಗಿರ್ತದೆ, ತಿನ್ಲಿಕ್ಕೆ ಒಳ್ಳೆ ಆಗ್ತದೆ. ಒಮ್ಮೆ ಟ್ರೈ ಮಾಡಿ. ಬ್ರ್ಯಾನ್ಸ್ ಕೇಕಾ ಮೋಸ್ಟ್ಲಿ ಅದೇ ಬ್ರ್ಯಾನ್ಸ್ ಕೇಕ್ ಏನಿರಬೇಕು. ಸರಿ, ಹಾಗಾದರೆ ಇನ್ನು ಮತ್ತೆ ಸಿಗ್ತೇನೆ. ಓಕೆ, ನಾನು ಬ್ರ್ಯಾನ್ಸಿಗೆ ಬಂದೆ. ಲೇಟ್ ಆಯಿತು ಮಾರೆ ಬರುವಾಗನೇ. ಕತ್ತಲೆ ಆಗಿದೆ. ಹಾಗೆ ಬಂದು ರಪ್ಪ ಒಂದು ಕೇಕ್ ಕೊಂಡೋಗೊಂಡು ಬಂದೆ. ಇಲ್ಲಿ ಒಂದು ಕೇಕ್ ಸೆಲೆಕ್ಟ್ ಮಾಡಿದೆ ಅವರು. ಈಗ ಆ್ಯನಿವರ್ಸರಿಯಿಂದ ಬರೀತಿದ್ದಾರೆ. ಇದೇ ನೋಡಿ, ಕೆಫೆಯಾ ಕೇಕ್ ಶಾಪ್. ಬ್ರ್ಯಾನ್ಸ್ ಕೇಕ್ ವಾಮಂಜೂರಲ್ಲಿ ಇರುತ್ತೆ ನೋಡಿ. ಹ್ಯಾಪಿ ಆ್ಯನಿವರ್ಸರಿ. ಇದೇ ಕೇಕ್ ರೆಡಿ ಆಯಿತು. ಇದೇ ನೋಡಿ, ಇದರಲ್ಲಿ ಈಗ ಕಾಣ್ತದೆ. ಇನ್ನು ಸೀದಾ ಮನೆಗೆ ಹೋಗಿ ನೋಡುವ. ಎಲ್ಲರಿಗೂ ನಮಸ್ಕಾರ. ಮೇಡಮ್ ಅವರು ಪಿಲ್ಲೋ ಹೊರಗೆ ಇಟ್ಟಿದ್ದಾರಂತೆ, ಹಾಗೆ ತರಲಿಕ್ಕೆ ಬಂದೆ. ಇಲ್ಲಿ ಇಟ್ಟಿದ್ದಾರೆ ಮಾರೆ ಪಿಲ್ಲೋನ. ರಾತ್ರಿ ಮಲಗಲಿಕ್ಕೆ ಬರುವಾಗ ನೆನಪಾಯಿತು ಪಿಲ್ಲೋ ಇಲ್ಲ ಅಂತ. ನೋಡಿ ಮೇಡಮ್ ಅವರು ಪಿಲ್ಲೋನ ಇಲ್ಲಿ ಇಟ್ಟಿದ್ದಾರೆ. ಇದು ಚಂಡಿ ಚಂಡಿ ಉಂಟು ಮಾರೆ. ಗಂಟೆ 11:45 ಆಯಿತು. ಮುಖ ಕಾಣ್ತದೇ ಇಲ್ಲ ಮಾರೆ ನಿಮಗೆ. ಆ್ಯನಿವರ್ಸರಿಗೆ ಸಹ ಇನ್ನೂ ಒಂದು 10 ನಿಮಿಷ ಉಂಟಾ ಅಂತ ಕೇಕ್ ತಂದಿದೆ. ನಾನು ಅಂದ್ಕೊಂಡದ್ದು ಮೇಡಮಿಗೆ ಸರ್ಪ್ರೈಸ್ ಕೊಡುವ ಅಂತ. ಆದರೆ ಬರುವಾಗನೇ ನೋಡಿದ್ದಾರೆ ಮಾರೆ ಮೇಡಮ್ ಇಲ್ಲೇ ಇತ್ತು. ಹೋಗುವ, ಒಳಗೆ ಹೋಗಿ ಇನ್ನು ಕೇಕ್ ಕಟ್ ಮಾಡುವ. ಕತ್ತಲೆ ಮಾರೆ, ಎಲ್ಲ ಮಲಗಿದ್ದಾರೆ. ನಾವು ಕೇಕ್ ಇಟ್ಕೊಂಡು ಒಂದು ಕೇಕ್ ಸರ್ಪ್ರೈಸ್ ಕೇಕ್ ಅಂತ ಮಾಡ. ಒಂದು ತಿಂದಾಯ್ತು ಮಾರ. ಇದೊಂದು ಎಕ್ಸ್ಟ್ರಾ ತಂದದ್ದು. ನೋಡುವ ಕೇಕ್. ಅದು ನಮ್ಮದು ರೂಮು, ಗಜಿಬಿಜಿ ರೂಮ್. ಇದು ನೋಡಿ ನಮ್ಮ ಗ್ಲಾಸ್. ಇದು ನಾನು ಕಳಿಗೆ
ಇದು ನೋಡಿ ಕ್ಯಾಂಡಲ್. ಕ್ಯಾಂಡಲ್ ನಕ್ಕೆ ಆಗಿದೆ. ಅದೇಗೆ ನಕ್ಕೆ ಅದು? ನಮ್ಗೆ ನಮ್ದು ಎಷ್ಟು ವರ್ಷ ಹೇಳಿ? 3 ವರ್ಷ. ಹಾಗೆ ಹೊಸ ವರ್ಷ ಇದ್ರೊಳಗೆ ಎಂತ ಕ್ಯಾಂಡಲ್ ಉಂಟಾ? ಈ ಥರ ಕವರ್ ಎಲ್ಲಿ ಮಾಡ್ತಾರೆ ಕಸ್ಟಮೈಸ್? ಅವನ ಹತ್ರ ಕೇಳು, ಬ್ರಯಾನ್ಸ್ ಹತ್ರ. ಇದು ಟ್ರೈಪಾಡ್ ಇಲ್ವಾ? ಟ್ರೈಪಾಡ್ ಬೇಡ, ನಾನೀಗ ಸೆಲ್ಫಿ ಆಗಿ ತೆಗಿತೇನೆ. ನಮ್ಮ ಕೇಕ್ ಬರ್ತಿದೆ ಹೊರಗೆ. ನಾನು ಕೇಕ್ ತಿನ್ನೋದಿಲ್ಲ. ಯಾಕೆ? ನಾನೆಲ್ಲಿ ಕೇಕ್ ಅದೇ ಮುಂಚೆ ತಿಂತಿದ್ದಿ. ಎಂತ ಡಯಟಾ? ಮುಂಚೆ ಆಗೋದಿಲ್ಲ. ತಿನ್ನೋದಿಲ್ವಾ? ಬ್ರೌನಿ ಇವರದ್ದು ಒಳ್ಳೇದಾಗ್ತದೆ ಕೇಕ್. ಅದರದ್ದು ಅದು ಒಳಗೆ ಎಂತ ಇರುತ್ತೆ? ಸ್ಪಾಂಜಿನಾಗಿರುತ್ತೆ. ಬ್ರೆಡ್ಡಿನಾಗಿರ್ತದಲ್ಲ, ಒಳ್ಳೆ ಇರ್ತದೆ. ಒಮ್ಮೆ ಟ್ರೈ ಮಾಡಿ. ಬ್ರಯಾನ್ಸ್ ಅಂತ ಅವ್ರದ್ದು ವೆಬ್ಸೈಟ್ ಏನೋ ಇರಬೇಕು ನೋಡಿ. ಉಂಟು ಇಲ್ಲಿ www. ಆರ್ಡ್ರ್ ಮಾಡಿದರೆ ನಾವು ಹೇಳಿ ಮಾರೆ, ವಿಡಿಯೋ ನೋಡಿ ಹೇಳಿದಂತ ಸ್ವಲ್ಪ ನಾವು ಸ್ವಲ್ಪ ಫ್ರೀ ಪ್ರಮೋಷನ್ ಮಾಡ್ತಿದ್ದೇವೆ. ಸ್ವಲ್ಪ ಹೇಳಿ. ಈಗ ಕಾರ್ತಿಕ್ ಅವರು ಮತ್ತು ಅಮಿತ್ ಅವರು ವಿಡಿಯೋ ನೋಡಿ ಆರ್ಡ್ರ್ ಮಾಡಿ ನೋಡಿ. ಹೀಗಿದೆ ಕೇಕ್ ನೋಡಿ, ಆನಿವರ್ಸರಿ ಕೇಕ್. ಆಗ ನೋಡಿದಾರಲ್ಲ ಫ್ರಾನ್ಸಲ್ಲಿ. ಯಾವ ಫ್ಲೇವರಾ? ಯಾವುದು? ಹೇಗೆ ಕಟ್ ಮಾಡೋದು? ಯಾರು? 12 ಗಂಟೆಗೆ ಸ್ವೀಟ್. ನಮ್ಮದು ಕೇಕ್ ಹೀಗೇನೆ ಕಟ್ ಮಾಡುವ. ನಮಗೆ ಆ್ಯನಿವರ್ಸರಿ ಕಾಣ್ತದ ಮಾರೆ. ಇವತ್ತು ಡೇಟ್ ಎಷ್ಟು? ಡೇಟ್ 12. ಆ್ಯನಿವರ್ಸರಿ ಇದು ಬರ್ತಿದೆ. ಚೆಲ್ತದೆ ಇಲ್ಲ ಸ್ವಲ್ಪ ಕೆಳಗೆ ಫೋನ್ ಆಫ್ ಮಾಡಿ ಮತ್ತೆ ಕೊಡಿ ನಮಗೆ. ಫೋನ್ ಆಫ್ ಮಾಡಿ ಕೊಡಿ. ಎಡಬರಿಗೆ ಒಂದು ಅದಲ್ಲ ಸಣ್ಣ ಪೀಸ್ ಕೇಕ್. ಎಂತ ಫ್ಲೇವರಾ? ವೆನಿಲ್ಲ ಪೈನಾಪಲ್ ನೋಡಿ. ಹೀಗಿದೆ, ಸೂಪರ್ ಇದೆ ಫ್ಲೇವರ್. ಐಸ್ ಕ್ರೀಮ್ ಹಾಗೆ, ಐಸ್ ಕ್ರೀಮ್ ತಿಂದಾಗೆ. 12 ಗಂಟೆಗೆ ಕೇಕ್ ತಿಂತಿದ್ದೆ ಅವಸ್ಥೆ. ಕೇಕ್ ತಿನ್ನಿ ಹೀಗೆ ಆಗ್ತದೆ. ಸುಳ್ಳು ಆಗಲ್ಲ ಹೇಳ್ಬೇಡಿ. ಮನೇಲಿ ಕೇಕ್ ತಿನ್ಬೇಡಿ, ಹೀಗೆ ಆಗುದಿಲ್ಲ. ಅಷ್ಟನ್ನು ಕಟ್ ಮಾಡಿ ಹಾಕಿ ಅವರದ್ದು. ಕೇಕ್ ತಿಂದ್ರೆ ಹೀಗೆ ಆಗ್ತದೆ. ಕೇಕ್ ತಿಂದರೆ ಇದು ಹೊಟ್ಟೆ ಬರ್ತದೆ. ಹಾಗೆ ಆ್ಯನಿವರ್ಸರಿ, 3ನೇ ವರ್ಷದ ಆ್ಯನಿವರ್ಸರಿ. 3 ವರ್ಷ ಆಯಿತು. ನಂದು ಲ್ಯಾಪ್ಟಾಪ್ ಆನ್ ಉಂಟು. ವರ್ಕಿನಲ್ಲಿ ಕೇಕ್ ಕಟ್ಟಿ ನೋಡ ಅಷ್ಟೇ, ಇನ್ನು ಎಂತ ಇಲ್ಲ. ನೋಡಿ ನಮ್ಮ ಫೋಟೋ ಎಲ್ಲ ತೋರಿಸ್ಬಾರ್ದು ಅಂತೆ ಸಿಗ್ತದೆ. ಇದೆಲ್ಲ ಮೆಡಲ್ಸ್ ಇದೆ ಮೇಡಮ್ ಅವ್ರಿಗೆ. ಇದು ನೋಡಿ ಮೆಡಲ್ಸ್. ಇದು ನಾವು ಶೀಲ್ಡ್. ಇದು ನಾನು ನೋಡಿ. ಕೇಕ್ ತಿಂದರೆ ಹೀಗೆ ಬರ್ತದೆ. ಸುಮ್ಮನೆ ಕೇಕ್ ತಿನ್ಲಿಕ್ಕೆ ಹೋಗಬೇಡಿ. ಹೇಗಿದೆ ಇದೆಲ್ಲ ತೋರಿಸಿ. ನೀವು ಇನ್ಫ್ಲುಯೆನ್ಸರ್ ಅಲ್ಲ ಮತ್ತೆ? ಇನ್ಫ್ಲುಯೆನ್ಸರ್ ಇದು ಅಪೋಸಿಟ್. ಯಾಕೆ? ಕೇಕ್ ತಿಂದಿದ್ದು ಬಾಡಿ ಬರ್ತದೆ. ಇಲ್ಲ ಮಾರೆ, ಕೇಕ್ ತಿಂದರೆ ಅಂತ ಬಾಡಿ ಬರೋದಿಲ್ಲ. ಕೇಕ್ ತಿಂದರೆ ಬಾಡಿ ಎಲ್ಲ ಹೋಗ್ತದೆ. ಯಾವಾಗ ದಿನ ಕೇಕ್ ತಿಂತೀರಿ? ನಾನು ಯಾವಾಗ ಆಗ ಬ್ರೌನಿ ತಿಂತೀರಿ? ಅದು ಇವತ್ತಿಲ್ಲ, ಡೈಲಿ. ನಾನು ಶುಗರ್ ಎಲ್ಲ ಕಮ್ಮಿ, ಚಾರ್ಗೆ ಶುಗರ್ ಎಲ್ಲ ಕಮ್ಮಿ. ಇದು ನಾಳೆ ಖಾಲಿ ಆಗ್ತದೆ. ಅವ್ರ ಮಕ್ಕಳಿಗೆ ಕೂಡ ಈಗ ಅರ್ಧ ತಿಂತಾನೆ. ಅರ್ಧ ಎಷ್ಟು ತಿಂತಾನೆ? ನಾ ಫಸ್ಟಿಗೆ ದಪ್ಪ ಆಗಿದೆ. ಎಂತ ದಪ್ಪ? ಇವಳನ್ನು ನೋಡಿ ದಪ್ಪ ಅಂತ ಕಾಣ್ತದ. ಫಾರ್ಮಲ್ಸ್ ಹಾಕೋಗಲ್ಲ ದಪ್ಪ ಆಗ್ತಾರೆ. ಇವಳನ್ನು ದಪ್ಪ ಹೇಳಿದ್ರೆ ಏನೋ. ಸರಿ, ಹಾಗಾದ್ರೆ ಈ ವಿಡಿಯೋದಲ್ಲಿ ಇಷ್ಟೇ. ನಾನು ಶ್ರೀಲಂಕಾ ವಿಡಿಯೋ ಕಂಟಿನ್ಯೂ ಆಗ್ತದೆ ನೋಡಿ. ಓಕೆ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಸ್ವಲ್ಪ. ಓಕೆ, ಸರಿ, ಬಾಯ್. ಕ್ಯಾಮರಾ ತಿರುಗಿಸ್ಬಾರ್ದು ಹೇಳ್ತಾರೆ ಮಾರೆ. ಅದು ತಿರುಗಿಸ್ ಎಂತ ಮಾಡೋದು? ಅಭ್ಯಾಸ ಆಗಿದೆ. ಈಗ ಎಲ್ಲ ತಿರುಗಿಸ್ಬೇಕು ಹೀಗೆ. ಹಾಗೆ ಅಲ್ಲ. ಮತ್ತೆ
ಕ್ಯಾಮರಾ ತಿರುಗಿಸೋದಂತದ್ದು. ಮತ್ತೆ ಈಗ ನಾನು ಫೇಸ್ ನೋಡಿ ನೀವೇ ತಿರುಗಿ, ಹೇಗಿತ್ತು ಆಚೆ ತಿರುಗಿ, ಈ ತರ ತಿರುಗಿ ಅಂತ. ಹೇಗಿತ್ತು ಕೈ ಕೈ ತಿರುಗಿಸ್ಲಿಕ್ಕಿಲ್ಲ, ಮತ್ತೆ? ನೀವು ಫುಲ್ ಬಾಡಿ ತಿರುಗಿ ಈಚೆ ಹೋಗಿ. ಹೇಗಿತ್ತು? ನೀವು ತಿರುಗಿ, ಮತ್ತೆ ಈ ನನ್ನ ತರ ತಿರುಗಿ, ಆಯ್ತಲ್ಲ. ಹಾಗೆ ಓಕೆ ಸರಿ ಹಾಗಾದ್ರೆ ಇನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಕ್ಕುವ. ಇದು ಕೇಕ್ ಕಟಿಂಗ್ ಮಾಡಿದ್ದು ಬಂದಿದೆ ಇಲ್ಲ ಗೊತ್ತಿಲ್ಲ ಮಾರು ನೋಡಿ. ಓಕೆ ಸರಿ ಬೈ ಬೈ. ಹಾಗಾದ್ರೆ ನೆಕ್ಸ್ಟ್ ವಿಡಿಯೋದಲ್ಲಿ ಏನು ಓಕೆ ಡಯಟ್ ಅರ್ಧ ಖಾಲಿ ಆಯ್ತು ಕೇಕ್. ನಾನಲ್ಲ ತಿಂದದ್ದು, ನೀವೇ ತಿಂದ. ಯವ್ವಾ ಎಂತ ಅವಸ್ಥೆ ನಿಮ್ದು. ಸೂಪರ್ ಆಗ್ತದೆ. ಆರ್ಡರ್ ಮಾಡಿ ಈಗ ನಂಬರ್ ಅಂತ ಇಲ್ಲಿದೆ ನೋಡಿ. ಸೂಪರ್ ಕೇಕ್ ಯಾವಾಗಲೂ ತಿನ್ಬೇಡಿ, ಯಾವಾಗಾದ್ರೂ ಅಪರೂಪದ ತಿಂದರೆ ಏನಾಗಲ್ಲ. ಡೈಲಿ ತಿಂದರೆ ಮಾತ್ರ ಫ್ಯಾಟ್ ಹಾಗಾದ್ರೆ ಅಪರೂಪಕ್ಕೆ ವರ್ಷಕ್ಕೊಮ್ಮೆ 2 ವರ್ಷಕ್ಕೊಮ್ಮೆ ತಿಂದರೆ ಏನಾಗಲ್ಲ. 2 ವರ್ಷಕ್ಕೊಮ್ಮೆ, ವಾರಕ್ಕೊಮ್ಮೆ ಅಂತ ಹೇಳಿ. 2 ತಿಂಗಳಿಗೊಮ್ಮೆ ತಿಂದರೆ ಏನಾಗಲ್ಲ. ಓಕೆ ನೀವೆಷ್ಟು ಸತಿ ತಿಂತೀರ ಅದೇ ಹೇಳಿ. ನಾನು ಯಾವಾಗ ತಿಂತೀನಿ ಅಷ್ಟೇ. ಇನ್ನು ಮಲಗಿ 12 ಗಂಟೆ ಆಯಿತು. ಓಕೆ ಬಾಯ್ ಬಾಯ್, ಗುಡ್ ನೈಟ್.